ಇನ್ನು ದರ್ಶನ್ ಕಸ್ಟಡಿಗೆ ಕೇಳಬೇಕಾ ಅಥವಾ ಬೇಡವಾ? ಪೊಲೀಸ್ ಆಯುಕ್ತರೊಂದಿಗೆ ತನಿಖಾಧಿಕಾರಿಗಳು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ. ಪ್ರಕರಣದ ಸಂಪೂರ್ಣ ವಿಚಾರಣೆ ಮುಕ್ತಾಯವಾಗಿದೆ. ಪ್ರಕರಣದ ಎಲ್ಲಾ ಸಾಕ್ಷ್ಯಗಳನ್ನ ಕಲೆ ಹಾಕಲಾಗಿದೆ. ನಾಳೆ ಕೋರ್ಟ್ಗೆ ಹಾಜರು ಹಿನ್ನೆಲೆಯಲ್ಲಿ ಈ ಚರ್ಚೆ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ. ದರ್ಶನ್ ಮತ್ತೆ ಕಸ್ಟಡಿಗೆ ಕೇಳಬೇಕಾ ಅಥವಾ ಬೇಡವಾ ಅಂತ ಇದು ಪೊಲೀಸ್ ಆಯುಕ್ತರೊಂದಿಗೆ ತನಿಖಾಧಿಕಾರಿಗಳು ಕೂತ್ಕೊಂಡು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಅವರು ಕೊಡ್ತಾ ಇರುವಂತ ಮಾಹಿತಿ ಪ್ರಕಾರ ಪ್ರಕರಣದ ಸಂಪೂರ್ಣ ವಿಚಾರಣೆ ಮುಕ್ತಾಯ ಆಗಿದೆ. ಪ್ರಕರಣಕ್ಕೆ ಬೇಕಿದ್ದಂತ ಎಲ್ಲಾ ಸಾಕ್ಷ್ಯಗಳನ್ನ ಕಲೆ ಹಾಕಲಾಗಿದೆ ಕೂಡ. ಇನ್ನು ನಾಳೆ ಕೋರ್ಟ್ಗೆ ಹಾಜರು ಪಡಿಸಬೇಕಾದಂತ ಅನಿವಾರ್ಯತೆ ಇದೆಯಲ್ಲ, ಅಲ್ಲಿ ಮತ್ತೆ ಕಸ್ಟಡಿಗೆ ಕೇಳಬೇಕಾ ಬೇಡವಾ ಅನ್ನೋ ವಿಚಾರವಾಗಿ ತನಿಖಾಧಿಕಾರಿಗಳು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಲೈವ್ ನಲ್ಲಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಇದೀಗ ನಾಳೆ ದಿನ ಕೋರ್ಟ್ಗೆ ಹಾಜರು ಪಡಿಸಿದ್ರೆ ಬಹುಶಃ ಇನ್ನಷ್ಟು ಸಾಕ್ಷಿಗಳನ್ನ ಕಲೆ ಹಾಕಬೇಕು ಅಥವಾ ವಿಚಾರಣೆ ಮಾಡಬೇಕಾದಂತ ಅನಿವಾರ್ಯತೆ ಇದ್ದ ಸಂದರ್ಭದಲ್ಲಿ ಮಾತ್ರ ಮತ್ತೆ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇರುತ್ತೆ. ಇಲ್ಲಿ ನಡೀತಾ ಇರುವಂತ ಅಥವಾ ಕೊಟ್ಟಿರುವಂತ ಈಗಾಗಲೇ ಹೇಳಿಕೆಯ ಪ್ರಕಾರ ಆ ರೀತಿ ಕಸ್ಟಡಿಗೆ ಕೇಳುವಂತ ಒಂದು ಚಾನ್ಸಸ್ ಕಡಿಮೆ ಅಂತ ಹೇಳ್ಬೋದಾ? ಸಾಕ್ಷಿಗಳು ಸಿಕ್ಕಿದೆ ಅಂತ ಹೇಳಲಾಗ್ತಿದೆಯಲ್ಲ, ಏನಾಗ್ತಾ ಇದೆ? ಚೈತ್ರ, ಮುಖ್ಯವಾಗಿ ಒಂದು ಪ್ರಕರಣದಲ್ಲಿ 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ತಗೊಳ್ಳುವಂಥ ಅವಕಾಶಗಳು ತನಿಖಾಧಿಕಾರಿಗಳಿಗೆ ಇರುತ್ತೆ. ಈ ಒಂದು ಪ್ರಕರಣದಲ್ಲಿ ಕೂಡ ಅವರು ಫಸ್ಟ್ ಕೇಳಿದ್ದು ಕೂಡ 14 ಡೇಸ್ ನಮಗೆ ಕಸ್ಟಡಿಗೆ ಬೇಕು ಅಂತ ಕೇಳಿದ್ರು. ನಂತರ ನ್ಯಾಯಾಧೀಶರು ಫಸ್ಟ್ ಟೈಮ್ 6 ಡೇಸ್ ಕೊಡ್ತಾರೆ. ಅದ ನಂತರ ಸೆಕೆಂಡ್ ಟೈಮ್ ಪ್ರೊಡ್ಯೂಸ್ ಮಾಡಿದಾಗ 5 ಡೇಸ್ ಅನ್ನು ಕೊಡ್ತಾರೆ. ಒಟ್ಟು ಇಲ್ಲಿವರೆಗೂ ಕೂಡ ಅಂದರೆ ಒಂದು 6 ಡೇಸ್ ಕೊಟ್ಟಿದ್ರು ಕೂಡ ಅವರು 5th ಡೇಗೆ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಹಾಗಾಗಿ 1 ಡೇ ಅದರಲ್ಲಿ ಉಳ್ಕೊಳ್ಳುತ್ತೆ. ನಂತರ 5 ಡೇಸ್ ಟೋಟಲ್ ಈಗ 10 ಡೇಸ್ ಆಗಿದೆ. ಇನ್ನೂ ಕೂಡ 4 ದಿನ ಅವ್ರಿಗೆ ಮತ್ತೆ ತಗೊಳ್ಳೋಕೆ ಅಂತ ಅವಕಾಶ ಇದೆ. ಇದ್ರ ಬಗ್ಗೆ ಕೂಡ ತನಿಖಾಧಿಕಾರಿಗಳು ಕಮಿಷನರ್ ಮುಂದೆ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈ 4 ದಿನದಲ್ಲಿ ತಗೊಂಡ್ರು ಕೂಡ ನಮಗೆ 4 ದಿನ ಕೇಳಬೇಕು ಅಂತ ಕೂಡ ನ್ಯಾಯಾಧೀಶರ ಮುಂದೆ ರಿಮೈಂಡ್ ಅಪ್ಲಿಕೇಶನ್ ಹಾಕಬೇಕು. ಏನಕ್ಕೋಸ್ಕರ ಈ 4 ದಿನ ಬೇಕಾಗುತ್ತೆ, ಏನು ಇದು ಈ ಪ್ರಕರಣದಲ್ಲಿ ಏನಾರ ಮತ್ತೊಂದಷ್ಟು ಏನಾರ ಸಾಕ್ಷಿಗಳು ಅಥವಾ ಮತ್ತೆ ಇನ್ಯಾವ ವಿಚಾರವಾಗಿ ಅವ್ರನ್ನ ಎನ್ಕ್ವೈರಿ ಮಾಡಬೇಕು ಅನ್ನೋದನ್ನು ಕೂಡ ಅವರು ಮೆನ್ಷನ್ ಮಾಡಬೇಕಾಗುತ್ತೆ. ಈಗ ನಮಗೆ ಸಿಕ್ಕಿರುವಂಥ ಒಂದಷ್ಟು ಮಾಹಿತಿ ಪ್ರಕಾರ ಕಂಪ್ಲೀಟ್ ಆಗಿ ಈ ಪ್ರಕರಣವನ್ನು ಕಂಪ್ಲೀಟ್ ಆಗಿ ಎಲ್ಲಾ ರೀತಿಯಲ್ಲಿ ಸಾಕ್ಷಿಗಳನ್ನ ಈಗಾಗಲೇ ಹೇಳಿದ್ನಲ್ಲ 118 ಸಾಕ್ಷಿಗಳನ್ನ ಕಂಪ್ಲೀಟ್ ಆಗಿ ಈ ಒಂದು ಪ್ರಕರಣದಲ್ಲಿ ಕಲೆ ಹಾಕೊಂಡಿದ್ದಾರೆ, ಮಾಜರ್ ಮಾಡಿದ್ದಾರೆ. ಒಂದು ಹಣವನ್ನು ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ ನೋಡೋಣ. ದರ್ಶನ್ ವಿರುದ್ಧ ಕೆಲ ಆರೋಪಗಳು ಕೇಳಿ ಬಂದಿವೆ. ಶೆಡ್ ನಲ್ಲೇ ಹಲವು ಡೀಲಿಂಗ್ ನಡೆದಿರುವಂತ ಆರೋಪ ಇದೆ ದರ್ಶನ್ ಮೇಲೆ, ಕೇವಲ ಒಂದಲ್ಲ. ಹೀಗಾಗಿ ದರ್ಶನ್ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ. ಪೊಲೀಸ್ ಆಯುಕ್ತರ ಜೊತೆ ಚರ್ಚೆಯನ್ನ ನಡೆಸ್ತಾ ಇರುವಂತಹ ಅಧಿಕಾರಿಗಳು ಇದೇ ವಿಚಾರವಾಗಿ ಬೇರೆ ಪ್ರಕರಣಗಳ ತನಿಖೆ ಅಗತ್ಯವಿದ್ರೆ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇದೆ. ಕಳೆದ 10 ದಿನಗಳಿಂದ ಕಾಕಿ ಕಸ್ಟಡಿಯಲ್ಲಿರುವಂತಹ ದರ್ಶನ್ ಇವರ ವಿಚಾರಣೆ ಕೂಡ ನಡೀತಾ ಇದೆ. ದರ್ಶನ್ ವಿರುದ್ಧ ಬೇರೆ ಬೇರೆ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ನೋಡಿ ಏನೇನ್ ಡೀಲಿಂಗ್ ಆಗ್ತಾ ಇತ್ತು ಶೆಡ್ ನಲ್ಲಿ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆ ಸಂದರ್ಭದಲ್ಲಿ ಒಂದೊಂದೇ ಸತ್ಯಗಳು ಹೊರ ಬರ್ತಾ ಇದೆ. ಕಿರಣ್, ಇಲ್ಲಿ ಈಗ ಬರ್ತಾ ಇರುವಂತಹ ಅಪ್ಡೇಟ್ಸ್ ಪ್ರಕಾರ ಕೇವಲ ಒಂದು ವಿಚಾರ ಅಲ್ಲ, ಶೆಡ್ ನಲ್ಲಿ ಬೇರೆ ಬೇರೆ ಒಂದು ಈ ರೀತಿಯಾದಂತಹ ವಿಚಾರಗಳು ನಡೆದಿದೆ, ಡೀಲಿಂಗ್ಗಳು ನಡೆದಿದೆ ಅನ್ನುವಂತ ವಿಚಾರ ಹೊರಬರ್ತಾ ಇದೆ. ಬಹುಶಃ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ಬೇಕಿದ್ರೆ ಮತ್ತೆ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳು ಹೆಚ್ಚಾಗಿದೆಯಾ, ಹೇಗೆ? ಹೀಗೆ ಆ ವಿಚಾರವಾಗಿ, ಯಾಕೆಂದರೆ ಈಗಾಗಲೇ DCP ಗಿರೀಶ್ ಅವ್ರಿಗಿರ್ಬೋದು, ACP ಚಂದನ್ ಇರ್ಬೋದು, ಕೆಲವೊಂದಷ್ಟು ಮಾಹಿತಿಗಳು ಆ ಶೆಡ್ಡಲ್ಲಿ ಏನೇನು ಹಿಂದೆ ಆಗಿತ್ತು, ಯಾರ್ಯಾರನ್ನ ಅವ್ರನ್ನ ಕರ್ಕೊಬಂದಿದ್ರು, ಯಾರ್ಯಾರಿಗೆ ಅಲ್ಲಿ ಇಟ್ಕೊಂಡಿದ್ರು, ಕೂಡ ಹಾಕೊಂಡಿದ್ರು, ಯಾರ ಮೇಲೆ ಹಲ್ಲೆ ಮಾಡಿದ್ರು, ಈ ವಿಚಾರವೆಲ್ಲ ಕೆಲವೊಂದಷ್ಟು ಮಾಹಿತಿಗಳು ಬಂದಿದೆ. ಅಂದರೆ ಅಧಿಕೃತವಾಗಿ ಇಲ್ಲಿವರೆಗೂ ಕೂಡ ಯಾರು ಕೂಡ ದೂರು ಕೊಟ್ಟಿಲ್ಲ. ಒಂದಷ್ಟು ಮಾಹಿತಿಗಳನ್ನ ಕೂಡ ಆಗಿದೆ. ನಮ್ಮನ್ನ ಇಲ್ಲಿ ಒಂದು 2 ದಿನ ಇಟ್ಕೊಂಡಿದ್ರು, ನಮ್ಮ ಹತ್ರ ಇಷ್ಟು ದುಡ್ಡನ್ನು ವಸೂಲಿ ಮಾಡ್ಕೊಂಡಿದ್ರು. ಈ ಒಂದು ಅಲ್ಲಿ ಆ ಒಂದು ಶೆಡ್ ಇರೋದೇ ಒಂದು ಸೆಟ್ಲ್ಮೆಂಟ್ ಶೆಡ್ ಅಂತಾನೆ ಕರೀತಾರೆ. ಹಾಗಾಗಿ ಹಿಂದೆನೂ ಕೂಡ ಯಾವ್ದಾರ ಪ್ರಕರಣ ಹಿಂದೆನೂ ಕೂಡ ಇದೇ ರೀತಿ ಯಾರಿಗಾರ ಹಲ್ಲೆ ಮಾಡಿರೋದಿರ್ಬೋದು, ಜೊತೆಗೆ ಧಮಕಿ ಹಾಕಿರೋದಿರ್ಬೋದು, ಆ ರೀತಿ ಏನಾರ ಅವ್ರಿಗೆ ಒಂದಷ್ಟು ಎವಿಡೆನ್ಸ್ ಸಿಕ್ಕಿದ್ರೆ ಬಹುಶಃ ತನಿಖಾಧಿಕಾರಿಗಳಿರ್ಬೋದು, ಪೊಲೀಸರಿಗಿರ್ಬೋದು, ಅಲ್ಲಿ ಈ ಒಂದು ಸಂಬಂಧಪಟ್ಟಂತೆ ಮತ್ತೆ ಕಸ್ಟಡಿಗೆ ತಗೊಂಡು ಇದೇ ವೆಚ್ಚ, ಯಾಕೆಂದ್ರೆ ಇವೆಲ್ಲವೂ ಕೂಡ ಕಂಟಿನ್ಯೂಟಿ ಇರುತ್ತೆ. ಈ ಅದೇ ಶೆಡ್ ಅಲ್ಲಿ ಕೊಲೆ ಆಗಿದೆ, ಈ ಹಿಂದೆ ಶೆಡ್ ಅಲ್ಲಿ ಯಾವ್ದಾರ ಈ ರೀತಿ ಕೃತ್ಯ ಎಸಗಿದ್ರ ಅಥವಾ ಈ ಸಂಬಂಧಪಟ್ಟಂತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವೇನು ಹೇಳ್ತೀರಾ, ಇವ್ರ ಮೇಲೆ ಹಲ್ಲೆ ಮಾಡಿದ್ರ, ಇವೆಲ್ಲವೂ ಕೂಡ ಕೆಲವೊಂದಷ್ಟು ಆಗಿರುವಂತ ಒಂದಷ್ಟು ಬೆಳವಣಿಗೆ ಏನೇನು ಹಿಂದೆ ಆಗಿತ್ತು ಅದನ್ನ ಮತ್ತೆ ಕ್ವಶನ್ ಮಾಡೋಕೆ ಅವಕಾಶ ಇರುತ್ತೆ. ಹಾಗಾಗಿ ಆ ಒಂದು ವಿಚಾರ
ನೇರವಾಗಿ ನಾವು ಮತ್ತೆ ಕಸ್ಟಡಿಗೆ ತಗೊಂಡು ಮಾಡಬೇಕಾ ಅನ್ನೋದು ಕೂಡ ಈಗ ಮುಖ್ಯವಾಗಿ ಚರ್ಚೆಯಲ್ಲಿ ನಡೀತಾ ಇದೆ. ಹಾಗಾಗಿ ಈ ಒಂದು ಸಂಬಂಧಪಟ್ಟಂತೆ ಇನ್ನೂ ಕೂಡ ಕನ್ಕ್ಲೂಷನ್ ಬಂದಿಲ್ಲ. ಇನ್ನು ಲೀಗಲ್ ಅವರು ಒಪಿನಿಯನ್ ತಗೋಬೇಕು. ಜೊತೆಗೆ ಇವರ ಒಂದು ಅಂತಿಮವಾಗಿ ಇಲ್ಲ ಸಾಕು ಈ ಪ್ರಕರಣದಲ್ಲಿ ಎಲ್ಲಾ ರೀತಿಯ ನಾವು ಎವಿಡೆನ್ಸ್ ಸಾಕು ಅಂತ ಹೇಳಿದ್ರೆ ಬಹುಶಃ ನಾಳೆ ಅವರು ಮತ್ತೆ ರಿಮೈಂಡ್ ಅಪ್ಲಿಕೇಶನ್ ಹಾಕಕ್ ಹೋಗಲ್ಲ, ಅವ್ರನ್ನ ಮತ್ತೆ ಕಸ್ಟಡಿಗೆ ಬೇಕು ಅಂತಾನು ಕೇಳಕ್ ಹೋಗಲ್ಲ. ನಂತರ ಜಡ್ಜ್ ಅವ್ರನ್ನ ಜೇಸಿಗೆ ಅಂದ್ರೆ ಜುಡಿಷಿಯಲ್ ಕಸ್ಟಡಿಗೆ ಕೊಡ್ತಾರೆ. ಅವರು ಪರಪ್ಪನಗರ ಜೈಲಿಗೆ ದರ್ಶನ್ ಮತ್ತೆ ಆತನ ಗ್ಯಾಂಗಿನವರು ಹೋಗ್ಬೇಕಾಗತ್ತೆ. ಇಲ್ಲ ಆ ಗ್ಯಾಂಗ್ ನಲ್ಲಿ ಇರೋರು ಒಂದಷ್ಟು ಜನ ಮತ್ತೆ ಏನಾರ ಎನ್ಕ್ವೈರಿ ಇತ್ತು ಅಂದ್ರೆ ಮತ್ತೆ ಅವ್ರಿಗೆ ಪ್ರತ್ಯೇಕವಾಗಿ ಹಾಕಿ ಇಂಥ ಅಕ್ಯೂಸ್ಗಳು ನಮಗೆ ಮತ್ತೆ ಬೇಕು ಅಂತಾನು ಕೂಡ ಕೇಳಬೇಕಾಗತ್ತೆ. ಆದ್ರೆ ಪವಿತ್ರ ಗೌಡ ಹಾಗೂ ದರ್ಶನ್ಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ತಗೋಬೇಕೋ ಬೇಡವಾ, ಯಾಕೆಂತಂದ್ರೆ ಇರುವಂತ ಅವಕಾಶನ ಯಾಕೆ ಕಳ್ಕೋಬೇಕು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಒಟ್ಟಾರೆ ಈಗ ಸಂಬಂಧಪಟ್ಟಂತೆ ಸಂಜೆ ಅಷ್ಟೊತ್ತಿಗೆ ಒಂದು ಕನ್ಕ್ಲೂಷನ್ ಬರ್ತಾರೆ. ಚೈತ್ರ, ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ಗಾಗಿ. ಪವಿತ್ರನನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆತಂದಿದ್ದಾರೆ ಪೊಲೀಸರು. ಪವಿತ್ರ ಗೌಡ ಮಾತ್ರ ಅಲ್ಲ, ಅವ್ರ ಜೊತೆಗೆ 9 ಆರೋಪಿಗಳನ್ನ ಕೂಡ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆತಂದಿದ್ದಾರೆ ಖಾಕಿ. ಮೆಡಿಕಲ್ ಚೆಕಪ್ ಅನ್ನ ಮಾಡಿಸೋದಕ್ಕೆ ಆಸ್ಪತ್ರೆಗೆ ಕರೆತಂದಿರುವಂತಹ ಪೊಲೀಸರು. ಒಂದ್ ಕಡೆ ಪವಿತ್ರ ಗೌಡ್ಗೆ ಆರೋಗ್ಯ ಹದಗೆಟ್ಟಿದೆ ಅನ್ನುವಂಥದ್ದಿತ್ತು. ನಿನ್ನೆ ದಿನ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ದು ಆಯ್ತು, ಚಿಕಿತ್ಸೆಯನ್ನ ಕೊಡಿಸಿದ್ದು ಆಯ್ತು. ಇದೀಗ ಪವಿತ್ರ ಗೌಡ ಸೇರಿದಂತೆ ಮತ್ತೆ 9 ಆರೋಪಿಗಳನ್ನ ಖಾಕಿ ಕರೆತಂದಿದೆ. ಅಲ್ಲಿ ರೆಗ್ಯುಲರ್ ಹೆಲ್ತ್ ಚೆಕಪ್ ಕೂಡ ಅಗತ್ಯ ಇರುತ್ತೆ. ಕಸ್ಟಡಿಯಲ್ಲಿ ಇರುವಂತಹ ಸಂದರ್ಭ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮತ್ತೆ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ಹಾಗಾಗಿ ಅವಾಗ ಮೆಡಿಕಲ್ ಚೆಕಪ್ ಗಳನ್ನ ಮಾಡಿಸ್ತಾ ಇರ್ತಾರೆ. ಅದಕ್ಕೂ ಹೆಚ್ಚಾಗಿ ಪವಿತ್ರ ಗೌಡ ಆರೋಗ್ಯದಲ್ಲಿ ಒಂದ್ ಸ್ವಲ್ಪ ಏರುಪೇರಾಗಿದ್ದು ನಿನ್ನೆ ದಿನ ನಾವು ಕಂಡಿದ್ವಿ. ಕಸ್ಟಡಿಯಲ್ಲೇ ಡಾಕ್ಟರ್ನ ಕರೆಸಿ ಟ್ರೀಟ್ಮೆಂಟ್ ಅನ್ನ ಕೊಟ್ಟರು, ಆಗ್ಲಿಲ್ಲ ಅಂತ ಮತ್ತೆ ಆಸ್ಪತ್ರೆಗೆ ಸೇರಿಸಿದ್ರು, ಅಲ್ಲಿ ಚಿಕಿತ್ಸೆಯನ್ನ ಕೊಡ್ಲಾಗಿತ್ತು. ಇವತ್ತು ಪವಿತ್ರ ಗೌಡ ಮಾತ್ರ ಅಲ್ಲ, ಅದರ ಜೊತೆಗೆ ಮತ್ತೆ 9 ಆರೋಪಿಗಳು ಕೂಡ ಇದ್ದಾರೆ. ಅವರೆಲ್ಲರನ್ನೂ ಕೂಡ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆತಂದಿದ್ದಾರೆ ಪೊಲೀಸರು. ಅಲ್ಲಿ ಅವರ ಆರೋಗ್ಯ ತಪಾಸಣೆಯನ್ನ ಮಾಡಿಸಿದ್ದಾರೆ.